ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಿಮಗೆ ರಸ್ಕಿಂದ ಡಬಲ್ ಕಾ ಮೀಠಾ ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಡಬಲ್ ಕಾ ಮೀಠಾ ಅಂದ್ರೇ ತುಪ್ಪದಲ್ಲಿ ಫ್ರೈ ಮಾಡಬೇಕಲ್ಲ ಅನ್ಕೊತಿದ್ದೀರಲ್ಲ, ಅದೇನು ಬೇಕಾಗಿಲ್ಲ ರೀ. ಸ್ವಲ್ಪ ತುಪ್ಪದಿಂದನೇ ಈಸಿಯಾಗಿ ಮಾಡ್ಬೋದು. ನಾನು ಇದಕ್ಕಾಗಿ 12 ರಸ್ಕ್ ತಗೊಳ್ತಾ ಇದ್ದೀನಿ ರೀ. ಈ ಥರ ಪೀಸ್ ಆಗಿ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೊಳ್ಳಿ. ಪುಡಿ ಮಾಡಿಕೊಂಡು ಒಂದು ಬಾಣಲಿಗೆ ಹಾಕ್ಕೊಳ್ಳಿ. ಇದರಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸಣ್ಣ ಉರಿ ಮೇಲೆ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಘಮ ಘಮ ಅಂತ ವಾಸನೆ ಬರುತ್ತೆ ರೀ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಳ್ಳಿ. 1/4 ಲೀಟರ್ ಹಾಲು ಹಾಕ್ಕೊಳ್ಳಿ. ಹಾಲು ಕುದಿಯೋವಾಗ ನಾವು ಮಾಡ್ಕೊಂಡಿದ್ದೀವಲ್ಲ ರಸ್ಕ್ ಪುಡಿ, ಅದೆಲ್ಲ ಹಾಕ್ಕೊಳ್ಳಿ. ಇದೇನು ಉಂಡೆ ಕಟ್ಟಲ್ಲ ರೀ, ಈಸಿಯಾಗಿ ಮಾಡ್ಕೋಬೋದು. ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಗಟ್ಟಿ ಆಗಿದೆಯಲ್ಲ, ಅದಕ್ಕೋಸ್ಕರ ನಾನು ಇನ್ನು ಸ್ವಲ್ಪ ಹಾಲು ಹಾಕ್ಕೊಳ್ತಿದ್ದೀನಿ. ಕೈ ಬಿಡದಂಗೆ ತಿರುಗಿಸ್ತಾ ಇರಿ. ಇದರಲ್ಲಿ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತು ತಿರುಗಿಸಿ. ಯಾವಾಗಲೂ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಕೊಳ್ತೀವಲ್ಲ, ಈ ಸಲ ಹಂಗಾಗದೆ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ. ಪ್ರತಿ ಮುದ್ದೆಯಲ್ಲೂ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ರೀ. ಅಷ್ಟೇ, ಈಸಿಯಾಗಿ ರಸ್ಕಿಂದ ಡಬಲ್ ಕಾ ಮೀಠಾ ರೆಡಿ ಆಗೋಯ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.